ನಮಸ್ಕಾರ. ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಚೌಡೇಶ್ವರಿ ದೇವಸ್ಥಾನ. ಒಂದು ಮಧ್ಯದಲ್ಲಿ ನದಿ, ಇನ್ನೊಂದು ಮಧ್ಯದಲ್ಲಿ ಬೆಟ್ಟ ಇರುತ್ತೆ, ಮಧ್ಯ ಗೋವು. ಅದಾದ್ಮೇಲೆ ಶಿಗೆ ಕಣಿವೆ ಅಂತ ಹೇಳಿ ಒಂದು ದಟ್ಟವಾದ ಕಣಿವೆ ಇರುತ್ತೆ. ಅದನ್ನ ದೇವಿ ಕಾಡು ಅಂತ ಹೇಳಿ ಕರೀತಿದ್ರು. ಅದ್ರಲ್ಲಿ ದೇವಿ ಸಂಚರಿಸ್ತಿದ್ಲು ಅಂದ್ರೆ ವಾಸಿಸ್ತಿದ್ಲು ಅಂತ ಹೇಳಿ ಕರೆಯಲಾಗುತ್ತೆ. ಅದ್ರಲ್ಲಿ ಆ ಕಣಿವೆಯಲ್ಲಿ, ಆ ದಟ್ಟವಾದ ಕಾಡಿನಲ್ಲಿ ಒಂದು ನಾಗಸಂಪಿಗೆ ಮರದ ಕೆಳಗಡೆ ದೇವಿದು ಒಂದು ಅಂದ್ರೆ ರಚನೆ ಇಲ್ದಿರತಕ್ಕಂತ ಒಂದು ಕಲ್ಲಿರುತ್ತೆ. ಅದನ್ನ 1990 ಅಡಿಯಲ್ಲಿ ಇಲ್ಲಿ ತಂದು ಸಿಗಂದೂರಲ್ಲಿ ಸ್ಥಾಪಿಸಿದ್ರು ಅಂತ ಹೇಳಲಾಗ್ತದೆ. ಮುಖಿ ಜಲಾಶಯಕ್ಕೆ ಅಣೆಕಟ್ಟು ನಿರ್ಮಿಸಬೇಕಾದ್ರೆ ಈ ಜಾಗ ಏನಿರುತ್ತೆ ಅದು 25 ರಿಂದ 30 ಅಡಿ ಆಳಕ್ಕೆ ಹೋಗುತ್ತೆ. ಅವಾಗ ಇದೆಲ್ಲ ಮುಚ್ಚೋಗುತ್ತೆ. ಸಾವಿರಾರು ವರ್ಷಗಳಿಂದ ಅದೃಶ್ಯವಾಗಿದೆ ಈ ದೇವತೆ. ಕಳಸವಳ್ಳಿ ನಾಯಕರಿಗೆ ಒಲಿದು ಬಂದಂತ ದೇವತೆ ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ ಅದರಲ್ಲಿ ಶೇಷಪ್ಪ ನಾಯಕ ಅಂತೇಳಿ ಒಬ್ಬ ಇರ್ತಾನೆ. ಆ ಶೇಷಪ್ಪ ನಾಯಕನಿಗೆ ಏನಂದ್ರೆ ಬಡವರು ಮತ್ತೆ ಕಷ್ಟದಲ್ಲಿದ್ದವರಿಗೆ ಅಂದ್ರೆ ಸಹಾಯ ಮಾಡೋದು ತುಂಬಾ ಆತರ ಇರುತ್ತೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಅವನ್ ಮನೆ ದೇವರಾಗಿರ್ತಕ್ಕಂಥ ಚೌಡಮ್ಮ ದೇವಿ ಆಗಿರ್ತಾರಲ್ಲ. ಸೊ ಅವಾಗ ಆ ಚೌಡಮ್ಮ ದೇವಿ ಅವನ ಮನೆ ದೇವರಾಗಿರ್ತಾನೆ. ಅಂದ್ರೆ ಆ ದೇವರಿಗೆ ಅವ್ನ ದೇವ್ರ ನೆನ್ಸ್ಕೊಂಡೆ ಒಂದಿನ ಅವನು ಒಂದ್ ಲೋಟನು ನೀರ್ ಕುಡಿತಾ ಇರ್ಲಿಲ್ಲ, ಏನೋ ಮಾಡ್ತಾ ಇರ್ಲಿಲ್ಲ. ಅನ್ನೋನ್ ಏನಿರ್ತಾನೆ ಅವನಿಗೆ ಇದು ಏನಂದ್ರೆ ಇದೆಲ್ಲ ದಟ್ಟವಾದ ಕಾಡಾಗಿರ್ತಲ್ಲ, ಇದ್ರೆಲ್ಲ ಪ್ರಾಣಿಗಳು, ಹುಲಿಗಳು, ಸಿಂಹಗಳು ಮತ್ತೆ ಇದು ಕಾಡು ಹಂದಿಗಳು ಎಲ್ಲ ಸುಮಾರೆಲ್ಲ ಪ್ರಾಣಿಗಳಿರ್ತವೆ. ಅವಾಗ ಅವ್ರಿಗೆ ಏನಂದ್ರೆ ಬೇಟೆ ಮಾಡುವ ಹವ್ಯಾಸವಿತ್ತು. ಅಂದ್ರೆ ಚೇತಪ್ಪನಿಗೆ ತುಂಬಾ ಬೇಟೆ ಮಾಡುವ ಹವ್ಯಾಸ ಇತ್ತು. ಆ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ ಅಂದ್ರೆ ಈಗ ಮಲೆನಾಡಿನಲ್ಲಿ ಹಬ್ಬದ ನಂತರ ಅದೇನೋ ಮರುದಿನದ ಇಲಾಡಿನ ಏನೋ ಅಂತ ಒಂದು ಇದ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಪ್ರಾಣಿಗಳನ್ನ ಬೇಟೆ ಆಡೋದು ಅಭ್ಯಾಸ ಇರುತ್ತೆ. ಒಂದ್ 4-5 ಜನ ಬ್ಯಾಟ್ರಿಗಳನ್ನ ಮತ್ತೆ ಕಟ್ಕೊಂಡು ಬೇಟೆ ಆಡಕ್ಕೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಶೇಷಪ್ಪನಿಗೂ ಬೇಟೆ ಹೋಗ್ಬೇಕಂತ ಹುಚ್ಚು ಇರುತ್ತೆ. ಆಮೇಲೆ ಅವ್ರು ಈ ಶಿಗೆ ಕಣಿವೆಗೆ ಬಂದು ದೇವಿ ಕಾಡು ಅಂತ ಇರುತ್ತಲ್ಲ ಅದ್ರೊಳಗೆ ಶಿಕಾರಿ ಮಾಡಕ್ಕಂತ ಹೇಳಿ ಒಂದ್ 4-5 ಗುಂಪುಗಳನ್ನ ಮಾಡ್ಕೊಂಡು ಬೇಟೆ ಆಡಕ್ಕೆ ಆ ಕಾಡಿಗೆ ಬರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವನು ಬೇಟೆ ಆಡ್ತಾ ಬೇಟೆ ಅಂದ್ರೆ ಪ್ರಾಣಿಗಳನ್ನ ಹುಡ್ತಾ ಅವನು ಬೇರೆ ಕಡೆ ಒಬ್ನೇ ಆಗಕ್ ಶುರು ಆಗ್ಬಿಡ್ತಾರೆ. ಅಂದ್ರೆ ಅವ್ನು ಎಲ್ಲರನಿಂದಲೂ ಬಿಟ್ಟು ಆ ಶೇಷಪ್ಪ ಅನ್ನೋದೇನಿರ್ತಾನೆ ಅವನು ಒಬ್ನೇ ಆಗಕ್ ಹಿಡಿತಾನೆ. ಆ ಸಂದರ್ಭದಲ್ಲಿ ಅವ್ನು ಎಂತ ಪ್ರಾಣಿಗಳ ಕೂಗಿಗೂ ಯಾವುದೇ ಪ್ರಾಣಿಗೂ ಹೆದರದೇ ಕೈಕಾಲು ನಡ್ಗಕ್ ಶುರು ಆಗ್ತವೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವನಿಗೆ ಫುಲ್ ಬೆವರು ಶುರು ಆಗುತ್ತೆ ಮೈ ತುಂಬ. ಅಂದ್ರೆ ಅವನು ಕೂಗ್ಬೇಕಂದ್ರೆ ಅವನಿಗೆ ಬಾಯಿ ಬರಲ್ಲ, ಅಂದ್ರೆ ಕೂಗಕ್ ಆಗ್ತಿರಲ್ಲ. ಇದರಲ್ಲಿ ಅವನ ತಮ್ಮ ಇರ್ತಾನಲ್ಲ, ಅವನ ತಮ್ಮ ಏನಂದ್ರೆ ಅವ್ರ ಮನೆ ದೇವರ್ತಕ್ಕಂಥ ಚೌಡಮ್ಮ ಅವರು ನಿಲ್ಸ್ಕೊಂಡ್ರೆ ಏನೇ ಆದ್ರೂ ನೀನೇ ಕಾಪಾಡ್ಬೇಕು ಅಂತ ಹೇಳಿ. ಆ ಸಮಯದಲ್ಲಿ ಒಂದು ಗೋಚರವಾದ ಶಕ್ತಿ ಅಂದ್ರೆ ಆ ನಾಗಸಂಪಿಗೆ ಮರದಡಿಗಿರುತ್ತಲ್ಲ, ಆ ಕಲ್ಲಿಂದ ದೊಡ್ಡ ಗೋಚರ ಶಕ್ತಿ ಆಗಿರ್ತಕ್ಕಂಥ ಬೆಳಕು ಎಲ್ಲ ಮೂಡುತ್ತೆ. ಅವಾಗ ಅವ್ನ ತಮ್ಮಗೆ ಹೆದ್ರು ಅಂದ್ರೆ ಆ ಕಲ್ಲಿನಿಂದ ನಿಗುತ್ತ ಶಬ್ದ ಬರುತ್ತೆ, ಮಾತಾಡೋ ವಾಯ್ಸ್ ಶಬ್ದ ಬರುತ್ತೆ. ಹೆದ್ರು ಬೇಡ, ನಾನಿದೀನಿ, ನಾನೇ ಕಾಪಾಡಕ್ ಬಂದಿರೋದು ಅಂತೆಲ್ಲ ಹೇಳಕ್ ಶುರು ಮಾಡಿದೆ. ಜಾಗದಲ್ಲಿ ಅಂದ್ರೆ ಈ ಜಾಗದಲ್ಲಿ ಮಾತ್ರ ನಾನು ಏನೇ ಭಕ್ತರು ಬಂದ್ರು ಅವ್ರಿಗೆ ಅಂದ್ರೆ ಅವ್ರು ಕೇಳಿದ್ರು ಕರುಣಿಸುವಂತ ಇಚ್ಛೆ ಆಗಿದೆ. ಇಲ್ಲೇ ಏನಾದ್ರು ಪೂಜೆ ಮಾಡ್ಬೇಕು, ಈ ಪೂಜೆ ಮಾಡೋದು ಕರ್ತವ್ಯ ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಅವ್ನಿಗೆ ಹೆಸರಾಗುತ್ತೆ. ಬೆಳಕು ಸ್ವಲ್ಪ ಅಂದ್ರೆ ದೇವರು ಬಂದು ಎಲ್ಲ ಬೆಳಕಾಗಿರುತ್ತಲ್ಲ ಅದೆಲ್ಲ ಕತ್ಲಾಗ ಅವ್ನ ಮನೆ ಕಡೆ ಹೋಗ್ತಾರೆ. ಮನೆ ಕಡೆ ಹೋದಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ನಿಗೆ ಗೊತ್ತಿರುವಂತ ಒಂದು ಬ್ರಾಹ್ಮಣರು ಹೇಳ್ತಾರೆ ಏನ್ ಮಾಡೋದು ಈ ತರ ಆಯ್ತು ಅಂತ. ಅವರು ಇದು ನಿಮ್ಮ ಪೂರ್ವಜರ ಪುಣ್ಯದ ಫಲ ನಿಮಗೆ ಬರ್ತಿದೆ, ಆ ದೇವಿ ಹೇಳಿದ್ದನ್ನು ಮಾಡೋದು ನಿಮ್ಗೆ ಆರೋಗ್ಯಕರ ಅಂತ ಹೇಳ್ತಾರೆ. ಶೇಷಪ್ಪ ಏನ್ ಮಾಡ್ತಾರೆ ಅಂದ್ರೆ ಅವರ ಬ್ರಾಹ್ಮಣ ಪುರೋಹಿತರ ಮಾತಿನೆಲ್ಲ ಕೇಳ್ಕೊಂಡು 1938 ಸುಮಾರಿಗೆ ಆ ಬೆಳ್ಳಿಯ ಮುಖಾಡವನ್ನು ದೇವಿಗೆ ಮಾಡಿಸ್ತಾನೆ. ಅಷ್ಟೊತ್ತಿಗೆ ಅವ್ನು ಇಲ್ಲೆಲ್ಲ ಬಂದು ದೇವಿಗೆ ಕಟ್ಟಡ ಕಟ್ಟಿ ಪೂಜೆ ಮಾಡಬೇಕನ್ನೋ ಸಂದರ್ಭದಲ್ಲಿ ಹಿರೇಭಾಸ್ಕರ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ಅದೆಲ್ಲ ಬ್ಯಾಕ್ ವಾಟರ್ ಎಲ್ಲ ಫುಲ್ ಆಗಿ ಅಂದ್ರೆ ನೀರೆಲ್ಲ ಮುಳುಗೋಗುತ್ತೆ. ಅಂದ್ರೆ ಇದು ಏನೋ ಸಿಗಂದೂರು ಮುಚ್ಚೋಗ್ಬಿಡು ಅಂದ್ರೆ ಶಿಗೆ ಕಣಿವೆ ಅದೆಲ್ಲ ದೇವಿ ಕಾಡು ಅದೆಲ್ಲ ಮುಚ್ಚೋಗ್ಬಿಡುತ್ತೆ. 1980ರಲ್ಲಿ ಶೇಷಪ್ಪ ಅನ್ನೋದೇನಿರ್ತಾರೆ ಅವ್ನ ಮರಣ ಹೊಂದ್ತಾರೆ. ಅವನ ಸತ್ತೋದಾದ್ಮೇಲೆ 1980ರಲ್ಲಿ ಸತ್ತೋಗ್ತಾನೆ. ಮಗ ರಾಮಪ್ಪ ಅಂತ ಇರ್ತಾನೆ. ಆ ರಾಮಪ್ಪ ಏನ್ ಮಾಡ್ತಾನೆ ಅಂದ್ರೆ ಅವನು ಪ್ರತಿ ವರ್ಷ ಎಲ್ಲ ಪೂಜೆಗೆ ಬಂದಾವಾಗ ನನ್ನ ಮನೆ ದೇವರ್ತಕ್ಕಂಥ ದೇವರ ನೀರಿನ ಮಧ್ಯದಲ್ಲಿ ನಡು ನೀರಲ್ಲೇ ಬಿಟ್ಟಿರ್ತಾನಲ್ಲ ಅಂತ ಹೇಳಿ ಅವ್ನು ಯಾವಾಗ್ಲೂ ಇದಾಗುತ್ತೆ. ಅಂದ್ರೆ ಒಂದ್ ಸಮಯದಲ್ಲಿ 1985ರಲ್ಲಿ ಅವನಿಗೆ ಒಂದು ಅಂದ್ರೆ ಕನ್ಸು ಬೀಳಕ್ ಶುರು ಆಗುತ್ತೆ. ಆ ದೇವರನ್ನ ನಾನು ಗುಡಿ ಕಟ್ಟಿ ಪೂಜಿಸ್ತಿರೋದು ಅದೆಲ್ಲ ಕನ್ಸು ಬೀಳುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಅವನು ಆ ಕನ್ಸನ್ನ ಅವನಿಗೆ ಬಿದ್ದಿರ್ತಕ್ಕಂಥ ಕನ್ಸನ್ನ ಅವರ ಬಂಧು ಬಳಗಗಳಿಗೆಲ್ಲ ಹೇಳ್ತಾರೆ. ಅವಾಗ ಅವ್ರು ಆ ಗುಡಿಯ ಕಟ್ಟಕ್ಕೆ ಅವನಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಕಳಸವಳ್ಳಿ ಗ್ರಾಮದ ಸಿಗಂದೂರು ಮದಿರೆಯಲ್ಲಿ ಆ ಜಾಗವನ್ನು ಕಂಡ್ಕೊಂಡು ಸಿಗಂದೂರಲ್ಲಿ ಆ ಜಾಗವನ್ನು ಕಂಡ್ಕೊಂಡ್ತಾನೆ. ಕಂಡ್ಕೊಂಡಾದ್ಮೇಲೆ ಅವನಿಗೆ
ದಶಕಗಳ ಹಿಂದೆ ಐಕ್ಯವಾಗಿರೋ ಆ ದೇವಿ ಕಲ್ಲನ್ನು ಎತ್ತುವುದು ಅಷ್ಟು ಸುಲಭ ಆಗಿರ್ಲಿಲ್ಲ. ಅವಾಗ ಆ ಪ್ರಶ್ನೆ ಎಲ್ಲ ಕೇಳಿಸಿ ದಿನ ಭಟ್ರುಗಳು ಬ್ರಾಹ್ಮಣಗಳು ಅಂದ್ರೆ ಆ ವೇದಗಳಲ್ಲಿ ಮತ್ತೆ ಆಹೋಗಳಲ್ಲೆಲ್ಲ ಉತ್ತಮವಾದ ಏನೋ ಬ್ರಾಹ್ಮಣ ಇರ್ತಾರಲ್ಲ ಅವರೆಲ್ಲ ದಿನ ಬಂದು ಪೂಜೆ ಮಾಡಿದ್ರು. ಏನೇ ಮಾಡಿದ್ರು ಆ ಕಲ್ಲುಗಳನ್ನ ಎತ್ತಕ್ಕಾಗಲ್ಲ, ಇಕ್ಕೆ ಕಲ್ಲನ್ನ ಎತ್ತಕ್ಕಾಗ್ತಿರಲ್ಲ ಅವ್ರ ಕೈಯಲ್ಲಿ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಒಂದಿನ ಪ್ರಶ್ನೆ ಇಟ್ಟು ನೋಡ್ತಾರೆ, ಏನಕ್ ಬರ್ತಾ ಇಲ್ಲ, ಏನಕ್ಕೆ ಆ ಕಲ್ಲನ್ನ ಎತ್ತಕ್ಕಾಗ್ತಿಲ್ಲ ಅಂತ. ಅವಾಗ ಆ ಕಡೆಯಿಂದ ಪ್ರಶ್ನೆಗೆ ಉತ್ತರ ಬರುತ್ತೆ ಏನಂತ ಹೇಳಿ, ಅಂದ್ರೆ ಆ ರಾಮಪ್ಪನ ಪೂಜೆಗೆ ಕರೆಸಿ, ಅಂದ್ರೆ ರಾಮಪ್ಪ ಬರ್ಬೇಕು, ಬಂದ್ರೆ ಅಂದ್ರೆ ಎತ್ಬೋದು ಅಂತ ಹೇಳಿ ಒಂದು ಪ್ರಶ್ನೆಗೆ ಉತ್ತರ ಬರುತ್ತೆ. ಅವಾಗ ಸರಿ ಆಯ್ತು ಅಂತ ಹೇಳಿ ರಾಮಪ್ಪನ ಬಂದು ಪೂಜೆಗೆ ಕರೆಸ್ತಾರೆ. ಕರ್ಸಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವಾಗ್ಲೂ ಬರಲ್ಲ ರಾಮಪ್ಪ. ಆಮೇಲೆ ಏನಂದ್ರೆ ಅವಾಗ ಇನ್ನೊಂದ್ಸಲಿ ಪ್ರಶ್ನೆ ಕೇಳ್ತಾರೆ ಏನಾಗ್ತಿದೆ ಅಂತ ಹೇಳಿ. ಅವಾಗ ರಾಮಪ್ಪನಿಂದ ಒಂದ್ ಮಾತು ಕೇಳ್ಬೇಕು ಅಂತ ಹೇಳಿ ಹೇಳ್ತಾಳೆ. ಅವಾಗ ಆ ಕಡೆಯಿಂದ ಪ್ರಶ್ನೆ ಬರುತ್ತೆ. ಅವಾಗ ರಾಮಪ್ಪ ಏನು ಅಂತ ಏನ್ ಪ್ರಶ್ನೆ ಉತ್ತರ ಏನು ಅಂತ ಕೇಳ್ತಾರೆ. ಅವಾಗ ಏನ್ ಕೇಳ್ತಾರೆ ಅಂದ್ರೆ ರಾಮಪ್ಪನೇ ನಾನು ಎತ್ಬೇಕು ಅಂತ ಹೇಳಿ ಕಲ್ಲಿಂದ ಬರುತ್ತೆ ಉತ್ತರ ಬರುತ್ತೆ. ಆಮೇಲೆ ರಾಮಪ್ಪ ಖುಷಿಯಾಗಿ ಆ ದೇವ್ರ ಮುಂದೆ ಮಂಡಿ ಊರಿ ಏನ್ ಮಾಡ್ತಾರೆ ಅಂದ್ರೆ ಕಲ್ಲನ್ನ ಅಂದ್ರೆ ತಾಯಿ ನಾನು ಇನ್ಮೇಲಿಂದ ಪ್ರತಿದಿನ ಪೂಜೆ ನಾನೇ ಮಾಡ್ತೀನಿ, ಆ ಪ್ರತಿದಿನ ಯಾವಾಗ್ಲೂ ಪೂಜೆ ಮಾಡೋದು ನನ್ನ ಕರ್ತವ್ಯ, ನನ್ನ ಕೈಯಿಂದ ಬಿಡಲ್ಲ ಬಾ ತಾಯಿ ಅಂತೇಳಿ ಅವನು ಮಂಡಿ ಊರಿ ಆ ದೇವಿಯಲ್ಲಿ ಪ್ರಾರ್ಥಿಸ್ತಾರೆ. ಆ ಕಲ್ಲು ಪ್ರಾರ್ಥಿಸ್ತೇವೆ. ಅವಾಗ ಆ ಕಲ್ಲು ಗಡ ನಡ್ದಕ್ ಶುರು ಅಂದ್ರೆ ಒಂದೆರಡು ಸರಿ ಅಲ್ಲಾಡಕ್ ಶುರು ಆಗುತ್ತೆ. ಅವಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯಗೊಳಗಾಗ್ತಾರೆ. ಆಶ್ಚರ್ಯಗೊಳಗಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಆ ಕಲ್ಲುವನ್ನ ಮಾಡೋರು ಅವರೆಲ್ಲ ಹೂವು ಎದ್ದಾಗ ಎತ್ಕೊಂಡ್ ಬರ್ತಾರೆ. ಕಲ್ಲುನ ಹೂವಿನಂತೆ ಎತ್ತಾರೆ. ಆಮೇಲೆ ಏನು ಫೆಬ್ರವರಿ 12, 13, 14, 1990ರಲ್ಲಿ ಈ ಸಿಗಂದೂರಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಐತಿಹಾಸಿಕ ದೇವಾಲಯ ಇದೆ ಚೌಡೇಶ್ವರಿ ದೇವಿ ಎಲ್ಲರಿಗೂ ಆಶೀರ್ವಾದ.